ಹಚ್ಚೇವು ಕನ್ನಡದ ದೀಪ, ಹಚ್ಚೇವು ಕನ್ನಡದ ದೀಪ. ಮೇಲೆ ಮೇಲೆ ನೋಡಿ ಸರ್ ಆ ಕಡೆ ಈ ಒಂದು ಕ್ಷಣ ಅವರಿಗೆ ಎಲ್ಲರೂ ಕೂಡ ಒಂದು ಜೋರಾದ ಚಪ್ಪಾಳೆಯೊಂದಿಗೆ ಅವರ ಈ ಒಂದು ಸನ್ಮಾನವನ್ನೇ ಹೆಚ್ಚೆಚ್ಚು ನೆನಪಿನಲ್ಲಿ ಉಳಿಯುವ ರೀತಿ ಮಾಡಬೇಕು ಅಂತ ಕೇಳ್ಕೊಳ್ತೇನೆ. ಆರ್ ಮೋಹನ್ ಕುಮಾರ್ ಅವರಿಗೆ ಇಲ್ಲಿ ನೆರವೇರ್ತಕ್ಕಂತಹ ಎಲ್ಲರ ಪರವಾಗಿ ಅಭಿನಂದನೆಗಳು ಅಭಿನಂದನೆಗಳು ಅಭಿನಂದನೆಗಳು. ತಮಗೆ ಆ ದೇವರು ಇನ್ನು ಹೆಚ್ಚು ವರ್ಷಗಳ ಕಾಲ ಈ ಒಂದು ಪತ್ರಿಕೆಯ ರಂಗದಲ್ಲಿ ಇನ್ನೂ ಹೆಚ್ಚು ಕೆಲಸ ಮಾಡುವ ಶಕ್ತಿಯನ್ನು ಕೊಡ್ಲಿ ಅಂತ ಕೇಳಿಕೊಳ್ತೀನಿ. ಪತ್ರಿಕಾ ರಂಗದಲ್ಲಿ ಕೆಲಸ ಮಾಡಿ ಸಾಕಷ್ಟು ಪತ್ರಿಕೆಯ ಒಡನಾಟಗಳೊಂದಿಗೆ ಕೆಲಸ ಮಾಡಿ ಇವತ್ತು ಈ ಒಂದು ಪ್ರಶಸ್ತಿಗೆ ಭಾಜನರಾಗಿದ್ದಾರೆ. ದಯಮಾಡಿ ಪ್ರಶಸ್ತಿ ಭಾಜನರಿಗೆ ಒಂದು ದೊಡ್ಡ ಚಪ್ಪಾಳೆಯನ್ನು ಕೊಡಿ. ಅನುಭವಿಸ್ತಾ ಇದ್ದೀರಿ, ನಿಮಗೆ ಅಭಿನಂದನೆಗಳು ಅಭಿನಂದನೆಗಳು. ದೊಡ್ಡ ದೊಡ್ಡ ಜೀವಗಳು ದಯಮಾಡಿ ಒಂದು ಜೋರಾದ ಚಪ್ಪಾಳೆ ಪ್ರತಿಯೊಬ್ಬರು ಚಪ್ಪಾಳೆ ಅಣ್ಣ. ಕನ್ನಡದ ಕೀರ್ತಿ ಪದಾಯಕೆಯನ್ನ ಇನ್ನೂ ಹೆಚ್ಚು ಹೆಚ್ಚು ಬೆಳೆಯುವಂತ ಕೆಲಸಗಳು ನಿಮ್ಮಿಂದ ಆಗಲಿ. ನಮ್ಮ ಹೆಮ್ಮೆಯ ಕೃಷ್ಣಮೂರ್ತಿ ಅಣ್ಣ ಅವರಿಗೆ ಮತ್ತೊಮ್ಮೆ ಪ್ರತಿ ಕ್ಷಣವನ್ನೂ ಕಳೀತಾ 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 ತಮ್ಮನ್ನೇ ತಾವು ಮರೆತು ಬಿಟ್ಟಿರ್ತಾರೆ. ಅಂತಹ ಒಂದು ಜೀವಗಳಿಗೆ ಈ ರೀತಿ ಒಂದು ಲೋಕಿಯವರಿಗೆ ಒಂದು ಜೋರಾದ ಚಪ್ಪಾಳೆ. ಇವರು ಅಂತ ಒಂದು ಶಕ್ತಿ ಕೊಡ್ಲಿ ಅಂತ ದೇವರಲ್ಲಿ ಕೇಳ್ಕೊಳ್ತಾನೆ. ಹಾಗೆ ಈ ಒಂದು ಸಾಧಕರು ಮಾಡ್ತಾ ಇದ್ದಾರೆ. ಪ್ರದೀಪ್ ಅವರು ಒಂದು ಜೋರಾದ ಚಪ್ಪಾಳೆ ಬರಲಿ ಅಂತ ನಾನು ಕೇಳ್ಕೊಳ್ತೀನಿ. ಯಾರಿಗೂ ಬೇಕಾದ ವರದಿ ಇರ್ತದೆ, ಬೇಡದ ವರದಿ ಇರ್ತದೆ, ಎಲ್ಲವನ್ನೂ ಕೂಡ ಯಾವುದೇ ಪ್ರಿಜುಡೈಸ್ ಮೈಂಡ್ ಇಲ್ಲದೆ ಕೆಲಸ ಮಾಡಬೇಕಾಗ್ತದೆ. ಹಾಗಾಗಿ ಇವರು ನಿಜಕ್ಕೂ ಅತಿ ಹೆಚ್ಚು ಜೀವನದಲ್ಲಿ ಬರದಾಡ್ತಾ ತಮ್ಮ ಇಡೀ ಜೀವನವನ್ನೇ ವರದಿ ಮಾಡೋಕ್ಕೋಸ್ಕರನೇ ಸಲ್ಲಿಸ್ತಾ ಇರ್ತಾರೆ. ಹಾಗಾಗಿ ನಟರಾಜು ಸರ್ ತಮಗೆ ಅಭಿನಂದನೆಗಳು ಅಭಿನಂದನೆಗಳು. ಇನ್ನು ಹೆಚ್ಚು ಸ್ಫೂರ್ತಿ ನಿಮಗೆ ಸಿಗಲಿ ಅಂತ ಕೇಳ್ಕೊಳ್ತೇನೆ. ವಿಶೇಷ ಅಂತಂದ್ರೆ ನಟರಾಜ್ ಅವರು ವರ್ಕ್ ಮಾಡ್ತಾರೆ, ಆದರೂ ಕೂಡ ಯಾವುದೇ ಭೇದ ಭಾವ ಇಲ್ಲದೆ ಹಿರಿಯರು ಕಿರಿಯರು ಅನ್ನದೆ ಈ ಒಂದು ವೇದಿಕೆಯಲ್ಲಿ ಅಮರನಾಥ್ ಅವರು ಜೊತೆಗೆ ನಮ್ಮ ಜಾಣಗೆರೆ ವೆಂಕಟರಾಮಯ್ಯ ಸರ್ ಅವರು, ಸಿದ್ದರಾಜ್ ಸರ್ ಅವರು, ಅಭಿರಾಮ್ ಅವರು ವೇದಿಕೆಯಲ್ಲಿ ಎಲ್ಲರನ್ನೂ ಕೂಡ ಅಷ್ಟೇ ಪ್ರೀತಿಯಿಂದ ಸನ್ಮಾನಿಸಿ ಪುರಸ್ಕೃತರಿಗೂ ಒಳ್ಳೆಯದಾಗಲಿ. ಕೃಷ್ಣ ಅವರಿಗೊಂದು ಜೋರಾದ ಚಪ್ಪಾಳೆ ದಯಮಾಡಿ. ಅವುಗಳ ಮೇಲೆನೆ ಆ ಒಂದು ಪತ್ರಿಕೆ ವರದಿಗಾರನಿಗೆ ಕೊಟ್ಟಿರುವಂತಹ ಪ್ರಶಸ್ತಿ ನಿಜಕ್ಕೂ ಕೂಡ ಅವಿಸ್ಮರಣೀಯ. ಒಂದು ಈ ಪ್ರತಿಯೊಂದು ಪತ್ರಕರ್ತರಿಗೆ, ಸಂಪಾದಕರಿಗೆ, ಮುದ್ರಿಕರಿಗೆ, ಪ್ರಕಾಶಕರಿಗೆ ಎಲ್ಲರಿಗೂ ಕೂಡ ಒಂದು ನಮ್ಮ ವರದಿಗಳು ನಮ್ಮ ದನಿ ಜನರನ್ನ ತಲುಪೋದೇ ವರದಿಗಾರರ ಮುಖಾಂತರ. ಹಾಗಾಗಿ ವರದಿಗಾರರ ಒಂದು ಇಂಪಾರ್ಟೆನ್ಸ್, ಪ್ರಾಮುಖ್ಯತೆ ಏನು ಅನ್ನೋದನ್ನ ನೆನೆದು ಈ ವೇದಿಕೆಯ ಮೇಲೆ ಅವರು ಸಿಗಬೇಕಾದ ಎಲ್ಲ ಗೌರವಗಳನ್ನು ಕೂಡ ಇಲ್ಲಿ ಅಮರನಾಥ್ ಅವರು ನೀಡ್ತಾ ಇದ್ದಾರೆ. ನಮ್ಮ ಅನಿಲ್ ಅವರಿಗೆ ಒಂದು ಜೋರಾದ ಚಪ್ಪಾಳೆಯಲ್ಲಿ ಈ ವೇದಿಕೆಯನ್ನು ಕೇಳ್ಕೊಳ್ತಾರೆ. ಆ ದೇವರಲ್ಲಿ ಕೇಳ್ಕೊಳ್ತೀನಿ. ಮತ್ತೊಂದು ಅಭಿನಂದನೆಗಳು ತಮಗೆ.